ಇತ್ತಲ್ಲ ಅದಕ್ಕೋಸ್ಕರ ಅದು ಇಟ್ಟಿದ್ದನ್ನ ತೊಗೊಂಡೋಗ್ತಾ ಇದ್ದೀವಿ. ನಮ್ಮದು ಕಿಟ್ ಇಟ್ಟಿದ್ದು 4 years ಇಲ್ಲೇ ಇತ್ತು. ಇವಾಗ ಮನೆಗೆ ಹೋಗೋ ಟೈಮ್ ಬಂದಿದೆ ಇತ್ತು, ಅದಕ್ಕೋಸ್ಕರ ತೊಗೊಂಡು ಹೊರಟಿದ್ದೀವಿ. ನಾವು ಲಾಸ್ಟ್ ಡೇ ಇನ್ ಅವರ್ ಕಾಲೇಜ್ ಫಂಕ್ಷನಿಗೆ ಬರ್ತೀವಿ. ಫಂಕ್ಷನ್ ಬಂದರೆ ಆದರೂ ಈ ಥರ ಬರೋಕ್ಕಾಗಲ್ಲ ಅಲ್ವಾ, ಡೈಲಿ ಮುಗೀತು. ಅದಕ್ಕೆ ಇವಾಗ ಹೊರಟು ಇನ್ನು ಊಟ ಮಾಡ್ಕೊಂಡು. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮದು ಥೀಸಿಸ್ನ ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಹೋಗ್ತಾ ಇರೋದು. ಇಲ್ಲಿ ನೋಡಿ ಫಾರ್ಮಲಲ್ಲಿ ಬಂದಿದ್ದಾರೆ ನಮ್ಮ ಸಾಹೇಬರು. ಹೆಂಗೆ ಬಂದವ್ರು ಇವಾಗ ಫೋಟೋ ಶೂಟ್ಸ್ ನಡೀತಾ ಇದೆ ಇಲ್ಲಿ. ಜಿಫೇನ್ ಇಲ್ಲೇ ವ್ಲಾಗಲ್ಲೇ ಸ್ಕ್ರೀನ್ ಶಾಟ್ ತೊಗೊಳ್ಳೋ ಜಿಫೇನ್. ನಾನು ಇಲ್ಲೇ ತೊಗೋತೀನಿ. ಜಸ್ಟ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಹೊರಟು ಮುಗೀತು ನಮ್ಮದು. ಇವತ್ತು ಕಾಲೇಜ್ಗೆ ಲಾಸ್ಟ್ ದಿನ, ಇವತ್ತು ಒರಿಜಿನಲ್ ಲಾಸ್ಟ್ ದಿನ ಮುಗೀತಲ್ಲ. ಅದಕ್ಕೋಸ್ಕರ ಅದು ಇಟ್ಟಿದ್ದನ್ನ ತೊಗೊಂಡೋಗ್ತಾ ಇದ್ದೀವಿ. ನಮ್ಮದು ಕಿಟ್ ಇಟ್ಟಿದ್ದು 4 years ಇಲ್ಲೇ ಇತ್ತು. ಇವಾಗ ಮನೆಗೆ ಹೋಗೋ ಟೈಮ್ ಬಂದಿದೆ ಇತ್ತು, ಅದಕ್ಕೋಸ್ಕರ ತೊಗೊಂಡು ಹೊರಟಿದ್ದೀವಿ. ನಾವು ಲಾಸ್ಟ್ ಡೇ ಇನ್ ಅವರ್ ಕಾಲೇಜ್ ಫಂಕ್ಷನಿಗೆ ಬರ್ತೀವಿ. ಫಂಕ್ಷನ್ ಬಂದರೆ ಆದರೂ ಈ ಥರ ಬರೋಕ್ಕಾಗಲ್ಲ ಅಲ್ವಾ, ಡೈಲಿ ಮುಗೀತು. ಅದಕ್ಕೆ ಇವಾಗ ಹೊರಟು ಇನ್ನು ಊಟ ಮಾಡಿಕೊಂಡು ಮನೆ ಹತ್ರ ಹೋಗೋಣ. ಚಿನ್ನ ಜಸ್ಟ್ ಬಂದಿದೆ. ನಮ್ಮ ಅಮ್ಮ ಅಲ್ಲೇ ಕೆಲಸ ಹೇಳ್ಬಿಟ್ಟು ಮಣ್ಣು ತುಂಬಿಸ್ತವ್ರು ನನ್ನ ಹತ್ರ. ಅವರೇ ತುಂಬಿದ್ದು, ನಾನು ತುಂಬಿದೆ. ಈಗ ಹಂಗೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ತೀನಿ ಫಸ್ಟು. ನಾನು ಒಳಗಡೆ ಬಂದೆ, ನಮ್ಮ ಅಮ್ಮ ಇನ್ನೂ ಅದೇ ಕೆಲಸ ಮಾಡ್ತವ್ರೆ. ರೋಡ್ ಕಿತ್ತಾಕಿದ್ರಲ್ಲ ಅದನ್ನೇ ಕಿತ್ತಾಕಾಲೇ 2-3 months ಆಯ್ತು. ಇವಾಗ ಬಂದವ್ರೆ ಆ ರೋಡ್ನ ಫಿನಿಷ್ ಮಾಡೋಕ್ಕೆ ಅಂತ. ಇವಾಗ ಅದೇ ರೋಡ್ ಹಾಕ್ತವ್ರೆ. ನೀನು ಸಿಂಗಲ್ ಮನೇಲಿ ಕರೆಂಟ್ ಇಲ್ವಲ್ಲ, ಇಷ್ಟೊಂದು ಲೈಟ್ ಲೋ ಇದೆ. ಮಲಗಿದೆ ಜಸ್ಟ್ ಇವಾಗ ಎದ್ದೆ. ಏನೋ ಥ್ರೋಟ್ ಪೇಯ್ನ್ ಜಾಸ್ತಿ ಆಗೋಗಿದೆ, ಅದಕ್ಕೋಸ್ಕರ ಮಲಗಿದ್ನಲ್ಲ. ಇವಾಗ ಎದ್ಬಿಟ್ಟು ಅಂಗಡಿ ಹತ್ರ ಹೋಗಬೇಕು. ಆಗಲೇ ಸುಮ್ಮನೆ ಹಂಗೆ ಟಿ ವಿ ನೋಡ್ತಾ ಮಲಗೇ ಬಿಟ್ಟಿದ್ದೆ. ಏನೋ ಗೊತ್ತಿಲ್ಲ, ಕೋಲ್ಡ್ ವಾಟರ್ ಕುಡಿದಿದ್ದು ಪ್ರಭಾವ ಅನಿಸುತ್ತೆ. ಥ್ರೋಟ್ ಫುಲ್ ಪೇಯ್ನ್ ಆಗ್ತಾಯಿದೆ, ಮಾತಾಡೋಕ್ಕಾಗ್ತಾಯಿಲ್ಲ, ಹಿಂಗೆ ಅಂದ್ಬಿಟ್ಟೈತೆ. ಈಚೆ ಸೌಂಡ್ ಬೇರೆ ಐತೆ. ಆಲ್ರೆಡಿ ರೋಡ್ ಹಾಕ್ಬಿಟ್ಟವ್ರೆ ಅರ್ಧ, ಅದು ರೋಡ್ ಫುಲ್ ಹಾಕಿಲ್ಲ, ಕಿತ್ತಾಕಿರೋದನ್ನ ಹಾಕ್ತಾವ್ರೆ. ಅದಕ್ಕೋಸ್ಕರ ಇವಾಗ ಒಳ್ಳೆ ಆ ಸೌಂಡ್ಗೂ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅವಾಗಿಂದ. ಅಲ್ಲಿ ಥರಕ್ಕೆ ಹೋಗ್ತಾ ಇದ್ದೀನಿ. ಸೌಂಡ್ ಈಚೆ ಜಾಸ್ತಿ ಐತೆ, ತೋರಿಸ್ತೀನಿ ನೋಡಿ. ಅಲ್ಲಿ ಇದೇ ರೋಡ್ನೇ ಹಾಕಿರೋದು, ಕಿತ್ತೋಗಿರೋ ರೋಡ್ನ. ಕಿತ್ತೋಗಿರೋ ರೋಡಲ್ಲ, ಕಿತ್ತೋಗಿರೋ ರೋಡ್ನ ನೀಟಾಗಿ ಇವಾಗ ಸಿಮೆಂಟ್ ಪ್ಯಾಕ್ ಮಾಡೋರು. ನಾನು ಹಾಲು ತೊಗೊಂಡೋಗ್ಬೇಕಿತ್ತಲ್ಲ, ಹಾಲು ತೊಗೊಂಬರ್ಬೇಕಿತ್ತು. ಅದಕ್ಕೋಸ್ಕರನೇ ಹೋಗ್ಬಿಟ್ಟು ತೊಗೊಂಬರೋಕ್ಕೆ ಹೋಗ್ತಾಯಿದ್ದೆ. ಅದು ಸೌಂಡ್ ಜಾಸ್ತಿ ಐತೆ. ಈಚೆ ಹೋದರೆ ಬರೀ ಅದು ಜನ್ರೇಟ್ರ್ ಸೌಂಡೇ ಐತೆ ಈಚೆ ಅರ್ಧ. ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಎಲ್ಲ ತರಕಾರಿ, ಇವತ್ತು ಸಂತೆ ಅಲ್ವ, ತರಕಾರಿ ತಂದೆಲ್ಲ ಅಲ್ಲೇ ಹಾಕ್ಬಿಟ್ಟವ್ರೆ ನೋಡಿ. ನಮ್ಮ ಥೀಸಿಸ್ ಬುಕ್ಕು ನನ್ನ ಹತ್ರನೂ ನಾವು ಒಂದೊಂದು ಪ್ರಿಂಟ್ ಮಾಡಿಸ್ಕೊಂಡಿದ್ದೀವಿ. ಟೋಟಲ್ 6 ಮಾಡಿಸಿದೆಲ್ಲ, ನಮಗೊಂದೊಂದು ಇರಲಿ ಅಂತ ನಾವು ಒಂದೊಂದು ಮಾಡಿಸ್ಕೊಂಡು ಫೈನಲಿ ಕಂಪ್ಲೀಟೆಡ್ ಅಲ್ವಾ. ಒಂದು ಮೆಮೊರಿಗೆ ಇರಬೇಕು ಈ ಥರ ಒಂದು ಬುಕ್ಕು. ಅದರಲ್ಲಿ ನಾವು ಏನು ಮಾಡಿರ್ತೀವೋ ಬಿಟ್ಟಿರ್ತೀವೋ, ಬಟ್ ನಮ್ಮ ಹತ್ರನೂ ಒಂದು ಬುಕ್ ಇದ್ದರೆ ಅದೊಂದು ನೇಮ್ ಫೇಮ್. ನಾವು ಕಂಪ್ಲೀಟ್ ಮಾಡಿದ್ದೀವಿ B.Pharm ಅಂತ. ಥ್ರೋಟ್ ಇನ್ಫೆಕ್ಷನ್ ಆಗಿರೋದಕ್ಕೆ ಇಲ್ಲಿ ನೋಡಿ, ಟರ್ಮರಿಕ್, ಬಿಸಿನೀರು, ಸಾಲ್ಟ್ ಇದನ್ನೆಲ್ಲ ಹಾಕ್ಬಿಟ್ಟು ಗಾರ್ಗಲ್ ಮಾಡಬೇಕು. ಫುಲ್ಲು ಪೇಯ್ನ್ ಆಗ್ತಾಯಿದೆ, ಜಾಸ್ತಿ ಪೇಯ್ನ್ ಆಗ್ತಾಯಿದೆ. ಅದಕ್ಕೋಸ್ಕರನೇ ಇದು ಮಾಡಿದ್ದೀನಿ, ಹೋಮ್ ಮೆಡಿಸಿನ್. ಇಲ್ಲ ಅಂದರೆ ಮಲಗೋಕ್ಕಾಗಲ್ಲ ನೋವಿಗೆ, ಅದಕ್ಕೋಸ್ಕರನೇ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಮಾಡಿದ್ದೀನಿ. ನಿಮ್ಗೆ ಯಾರಿಗಾರು ಥ್ರೋಟ್ ಪೇಯ್ನ್ ಇದ್ದರೆ ಮಾಡಿ. ಸೇಮ್ 1 ಸ್ಪೂನ್ ಆಫ್ ಸಾಲ್ಟು, 1/2 ಸ್ಪೂನ್ ಆಫ್ ಟರ್ಮರಿಕ್ ಮತ್ತು ಬಿಸಿನೀರಲ್ಲಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಥ್ರೋಟ್ ಪೇಯ್ನ್. ಅಷ್ಟಿರಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು, ಅಷ್ಟಿರುತ್ತೆ. ಜಸ್ಟ್ ಇವಾಗ ಡೋರೆಲ್ಲ ಹಾಕ್ಕೊಂಡು ಹೊರಟೆ. ಗಾಡಿ ಈಚೆ ಇದೆ, ಅಕ್ಕ ಅವ್ರು ಬರ್ತಾರಲ್ವ, ಅದಕ್ಕೋಸ್ಕರ ಗಾಡಿ ಈಚೆ ಐತೆ. ಆಮೇಲೆ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ಗಾಡಿ ಈಚೆ ಇರೋದು. ಫಸ್ಟ್ ಆದರೆ ಅಲ್ಲಿವರೆಗೂ ಡೋರ್ ಕ್ಲೋಸ್ ಇರಲಿ. ನೈಟ್ ಅಲ್ವಾ, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡೋರ್ ಕ್ಲೋಸ್ ಇರಲಿ, ಆಮೇಲೆ ಹೋಗ್ಬಿಟ್ಟು ಓಪನ್ ಮಾಡೋದ್ರಾಗುತ್ತೆ ಅಂತ ಹಂಗೆ ಓಪನ್ ಮಾಡಿ ಗಾಡಿ ಈಚೆನೇ ಐತೆ. ಗಾಡಿ ತಗೊಂಡು ಹೋಗ್ಬೇಕು. ಗಾಡಿಗೂ ಹ್ಯಾಂಡ್ ಲಾಕ್ ಎಲ್ಲ ಮಾಡ್ಬಿಟ್ಟು ನಿಲ್ಸಿದ್ದೀವಿ. ಒಳಗಡೆ ನಿಂತ್ಕೋತಿದ್ದು ಇಷ್ಟೊತ್ತಿಗೆ. ಇವತ್ತು ವೆಯ್ಟ್ ಮಾಡ್ತಾಯಿದ್ದೆ ಅದನ್ನು. ಅದು ರೋಡಿಂದ ಆ ಕಡೆ ಇದು ರೋಡ್ ಹಾಕೋರಲ್ಲ, ಅದಕ್ಕೋಸ್ಕರ ಈ ಕಡೆ ನಿಲ್ಲಿಸಿಲ್ಲ. ಇಲ್ಲಾಂದ್ರೆ ಇಲ್ಲೇ ನಿಂತ್ಕೋತಿತ್ತು. ರೋಡ್ ಹಾಕಿರೋದ್ರಿಂದ ಆ ಕಡೆ ನಿಲ್ಲಿಸಿದ್ದಾರೆ ಅಷ್ಟೇ. ಜಸ್ಟ್ ಇವಾಗ ಊಟ ಆಯಿತು, ಡೋರೆಲ್ಲ ಹಾಕೊಂಬಂದೆ. ಅವರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ನಾವು ಡೋರೆಲ್ಲ ಹಾಕೊಂಬಂದು ನಾವು ಮಲ್ಗಕ್ಕೆ ಬಂದಿದ್ದೀವಿ. ಇನ್ನೇನು ಬೇರೆ ಕೆಲಸ ಇಲ್ಲ. ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾರ್ಮಲ್ ಅಂಗಡಿ ಡ್ಯೂಟಿ ಅದು ಇದು ಇರ್ತೈತಲ್ಲ, ಅಷ್ಟೇ. ಏನು ಇವತ್ತಿಲ್ಲ, ಎಲ್ಲ ಕ್ಲೋಸ್ ಇವತ್ತಿಗೆ. ಸೊ ನಾಳೆಯಿಂದ ಮಾಮೂಲಿ ಅಂಗಡಿ ಡ್ಯೂಟಿ ಹತ್ರ ಇರೋದು. ಗೈಸ್ ಇವಾಗ ಜಸ್ಟ್ ಕರ್ಕೊಂಬಂದೆ, ಹಂಗೆ ಗಾಡಿ ಒಳಗಡೆ ಹಾಕಿದ್ದೀನಿ. ಚಳಿ ಜಾಸ್ತಿ ಆಗಿಬಿಟ್ಟೈತೆ ಇವತ್ತು. ಆಲ್ರೆಡಿ ಇಷ್ಟೊತ್ತಿಗೆ ಚಳಿ ಜಾಸ್ತಿ ಆಗೋಗಿದೆ. ಕರ್ಕೊಂಬಂದೆ ಇವಾಗ ಜಸ್ಟ್ ಅವ್ರನ್ನ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.